ಈಗ ಹಾಸ್ಪಿಟಲ್ ಒಳಗಡೆ ಹಾಸ್ಪಿಟಲ್ ಸಿಬ್ಬಂದಿಗಳಿಂದ ಎಡವಟ್ಟು ಆಗಿರ್ಬೋದು ಅಥವಾ ಡಾಕ್ಟರ್ಸ್ಗಳಿಂದಲೇ ಎಡವಟ್ಟು ಆಗಿರ್ಬೋದು ಅಥವಾ ಸಮಥಿಂಗ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು ಅಥವಾ ಜನರೇಟರ್ ಆಫ್ ಆಗಿರಬಹುದು. ಈ ಥರದ ಇನ್ಸಿಡೆಂಟ್ಗಳು ನಡೆದಾಗ ಅದು ಹಾಸ್ಪಿಟಲ್ನ ಆಡಳಿತ ಮಂಡಳಿಯ ಮೇಲೆ ಕೇಸ್ ಹಾಕ್ಬೋದು. ಹೌದು, 100% ಬಂದೇ ಬರುತ್ತೆ. ಇಲ್ಲಿ ನಾವು ಒಂದು ಎಕ್ಸಾಂಪಲ್ ಕೊಡಬೇಕಾದ್ರೆ UPಯಲ್ಲೂ ಇದೇ ಥರದೇ ಆಗಿತ್ತು. ಆಕ್ಸಿಜನ್ ಸಪ್ಲೈ ಇರಲಿಲ್ಲ, ಸುಮಾರು ಜನಕ್ಕೆ ಆಕ್ಸಿಜನ್ ಸಿಗದೇ ಇರಬೇಕಾದ್ರೆ ಸೈಡ್ ಎಫೆಕ್ಟ್ಸ್ ಆಗಿತ್ತು, ಕೆಲವರು ತೀರ್ಕೊಂಡಿದ್ರು ಕೂಡ. ಸೊ ಇಲ್ಲಿ ಎರಡು ಥರ ಬರುತ್ತೆ, ಪ್ರೈವೇಟ್ ಹಾಸ್ಪಿಟಲ್ ಅಥವಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಬರುತ್ತೆ. ಈಗ ಪ್ರೈವೇಟ್ ಹಾಸ್ಪಿಟಲ್ ಅಂತಂದರೆ ಹಾಸ್ಪಿಟ್ಲಿಗೆ ಹೋಗೋದು ನಾನೊಂದು ಬ್ರ್ಯಾಂಡ್ ನಂಬಿ, ಒಂದು ಬ್ರ್ಯಾಂಡ್ A ಅಂತ ಇರುತ್ತೆ ಅಥವಾ ಒಂದು ಬ್ರ್ಯಾಂಡ್ B ಅಂತ ಇರುತ್ತೆ, ಯಾವುದೋ ಒಂದು ಹಾಸ್ಪಿಟ್ಲ್ ಇರ್ಬೋದು. ಆ ಬ್ರ್ಯಾಂಡ್ ನಂಬಿ ನಾನು ಹೋಗಿರ್ತೀನಿ, ಅಲ್ಲಿ ಡಾಕ್ಟರ್ಸ್ ನನ್ನನ್ನು ಆಪ್ರೇಟ್ ಮಾಡ್ಬೋದು. ಸೊ ಬೈ ಡಿಫಾಲ್ಟ್ ನನ್ನ ಮೇಲೆ ಯಾರು ಸರ್ಜರಿ ಅಥವಾ ಆಪ್ರೇಷನ್ ಅಥವಾ ಕನ್ಸಲ್ಟೇಷನ್ ಕೊಟ್ಟಿದ್ದಾರೆ ಅವ್ರು ಎಲ್ಲರನ್ನೂ ಪಾರ್ಟಿ ಮಾಡಿ ರೆಪ್ರೆಸೆಂಟೆಡ್ ಅಂತ ಹೇಳಿ ಇವ್ರನ್ನ ಹಾಸ್ಪಿಟಲ್ MD, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು ಅಥವಾ CEO ಆಗಿರ್ಬೋದು, ಯಾರೋ ಒಬ್ಬರು. ಸೊ ವೈಕೇರಿಯಸ್ ಲಯಬಿಲಿಟಿ ಅಂತ ಬರುತ್ತೆ. ನಾನು ಡಾಕ್ಟ್ರನ್ನ ನಂಬಿ ಹೋಗಿರೋದಲ್ಲ, ಹಾಸ್ಪಿಟಲ್ನ ನಂಬಿ ಹೋಗಿರ್ತೀನಿ. ಈ ಹಾಸ್ಪಿಟಲ್ ಇವಾಗ ನಾನು ಮಾರುತಿ ಸುಜುಕಿ ತೊಗೊಳ್ಬೇಕಾದ್ರೆ ಒಳಗಡೆ ಯಾರು ಇಂಜಿನ್ ರೆಡಿ ಮಾಡ್ತಾರೆ ಅಂತ ನೋಡಲ್ಲ, ಬ್ರ್ಯಾಂಡ್ ನೋಡಿ ಹೋಗ್ತೀನಿ, ಬೆಂಜನ್ ನೋಡಿ ಹೋಗ್ತೀನಿ ಅಥವಾ ಇನ್ಯಾವುದೋ ಕಾರ್ ವ್ಯಾಲ್ಯೂ ನೋಡಿ ಹೋಗ್ತೀನಿ. ಅದೇ ಥರನೇ ಹಾಸ್ಪಿಟ್ಲ್ ಈಗ ಕಾರ್ಪೊರೇಟ್ ಆಗಿರೋದ್ರಿಂದ ನಾನು ಬ್ರ್ಯಾಂಡ್ನ ನಂಬಿ ಹೋಗೋದ್ರಿಂದ ವೈಕೇರಿಯಸ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಡಾಕ್ಟ್ರನ್ನ ನಾನು ಲಯಬಲ್ ಮಾಡೋದಲ್ಲದೆ ಇಲ್ಲಿ ನಾನು ಹಾಸ್ಪಿಟಲ್ನ ಕೂಡ ಲಯಬಲ್ ಮಾಡ್ತೀನಿ. ಒಂದು ವೇಳೆ ಇದು ಸ್ಟೇಟ್ ಆಗಿತ್ತು ಅಂತಂದರೆ, ಇವಾಗ ನಾವು ಗೌರ್ಮೆಂಟ್ ಹಾಸ್ಪಿಟಲ್ಸ್ ಅಂತ ಕರಿತೀವಿ. ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಇರ್ಬೇಕಾದ್ರೆ ನಾನು ಯಾರನ್ನು ಪಾರ್ಟಿ ಮಾಡಲಿ? ಇಲ್ಲಿ ಅಂದರೆ ಪ್ರೈವೇಟ್ ಅವ್ರು ಇರ್ತಾರೆ, ಅವ್ರ ಹತ್ರ ನಾನು ದುಡ್ಡು ಇಸ್ಕೊಳ್ಬೋದು. ಅಲ್ಲೇನಾದ್ರು ಪ್ರಾಣ ಹಾಯ್ತೀವಿ ಅಂದರೆ ನಾನು ಯಾರ ಹತ್ರ ಹೋಗಲಿ ಅಂತಂದರೆ ಅಲ್ಲಿ ಸ್ಟೇಟ್ನ ಪಾರ್ಟಿ ಮಾಡಬೇಕಾಗುತ್ತೆ. ಸ್ಟೇಟ್ ಅಂತಂದರೆ ಚೀಫ್ ಮೆಡಿಕಲ್ ಆಫೀಸರ್ ಆಫ್ ಸೋ ಅಂಡ್ ಸೋ ಹಾಸ್ಪಿಟಲ್ಲು, ಅಥವಾ ಕರ್ನಾಟಕ ಸರ್ಕಾರ ಅಥವಾ ಮಧ್ಯಪ್ರದೇಶ ಸರ್ಕಾರ ಅಥವಾ ತೆಲಂಗಾಣ ಸರ್ಕಾರ. ಸೊ ಸ್ಟೇಟ್ ಆಫ್ ಕರ್ನಾಟಕ ರೆಪ್ರೆಸೆಂಟೆಡ್ ಬೈ ಮೆಡಿಕಲ್ ಸೆಕ್ರೆಟರಿ, ಆ ಥರ ಒಂದು ಇದು ಬರುತ್ತೆ, ನಮಗೆ ಕಾಸ್ಟ್ ಲಿಸ್ಟಲ್ಲಿ ಬರುತ್ತೆ. ಸೊ ಅವ್ರನ್ನೆಲ್ಲರನ್ನೂ ಪಾರ್ಟಿ ಮಾಡಿ ಯಾರು ಡಾಕ್ಟರ್ ಇರ್ತಾರೆ ಅವ್ರನ್ನ ಪ್ಲಸ್ ವೈಕೇರಿಯಸ್ ಲಯಬಿಲಿಟಿ ಬೇಸಿಸ್ ಮೇಲೆ ಗೌರ್ಮೆಂಟ್ ಪ್ಲಸ್ ಪ್ರೈವೇಟ್ ಪಾರ್ಟಿ ಆಗಿದ್ದಲ್ಲಿ ಅಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆರ್ CEO ಆಫ್ ದಟ್ ಪರ್ಟಿಕ್ಯುಲರ್ ಹಾಸ್ಪಿಟಲ್. ಓಕೆ. ಸೊ ಅಂದರೆ ಕೇಸ್ ಫೈಲ್ ಮಾಡುವಾಗ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಮತ್ತು ಗೌರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಸೊ ಬೇರೆ ಬೇರೆ ಥರ ಇರುತ್ತೆ. ಎಸ್, ಯಾಕೆಂದರೆ ಇಲ್ಲಿ ಗೌರ್ಮೆಂಟ್ ರನ್ ಆಗಿರೋದ್ರಿಂದ ನಾನು ಸ್ಟೇಟ್ನ ಪಾರ್ಟಿ ಮಾಡಬೇಕಾಗುತ್ತೆ. ಬಟ್ ಪ್ರೈವೇಟಲ್ಲಿ ಅಂತಂದರೆ ಇವಾಗ ಎಕ್ಸಾಂಪಲ್ A ಅಂತ ತೊಗೊಳ್ಳೋಣ. A ಹಾಸ್ಪಿಟಲ್ ರೆಪ್ರೆಸೆಂಟೆಡ್ ಬೈ ಮ್ಯಾನೇಜಿಂಗ್ ಡೈರೆಕ್ಟರ್, ಲೊಕೇಶನ್ ಅವ್ರದ್ದು ಎಲ್ಲಿದೆ ಅದನ್ನು ಹಾಕ್ಬಿಟ್ಟು ನಾನು ಅವ್ರನ್ನ ಪಾರ್ಟಿ ಮಾಡ್ತೀನಿ. ಯಾರು ಕೇಸ್ ಫೈಲ್ ಮಾಡ್ಬೋದು? ಯಾರು ಬೇಕಾದರೂ ಕೇಸ್ ಫೈಲ್ ಮಾಡ್ಬೋದು, ನೀವು ನಾನು ಯಾರು ಬೇಕಾದ್ರೂ. ಬಟ್ ಮೈನರ್ಸ್ಗೆ ಕೇಸ್ ನಡೆಸುವಂತಹ ರೈಟ್ ಇರಲ್ಲ. ಯಾಕೆಂದರೆ ಒಂದು ಕಾಂಟ್ರಾಕ್ಟ್ ನಾನು ಸೈನ್ ಮಾಡಬೇಕು ಅಂದರೆ ಕಾಂಟ್ರಾಕ್ಟ್ ಆ್ಯಕ್ಟ್ ಪ್ರಕಾರ ಎನಿವನ್ ಹೂ ಇಸ್ 18 ಆ್ಯಂಡ್ ಅಬವ್ ಅವರು ನಡೆಸಬೇಕಾಗುತ್ತೆ. ಬಟ್ ಇಲ್ಲಿ ಮೈನರ್ ಇದ್ದರು ಅಂತಂದರೆ ಅವ್ರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ರೆಪ್ರೆಸೆಂಟೆಡ್ ಬೈ ದಿಯರ್ ಪೇರೆಂಟ್ಸ್. ಸೊ ಅಲ್ಲಿ ಅವ್ರನ್ನ ಡಿಫಾಲ್ಟ್ ಪಾರ್ಟಿ ಮಾಡಿ ಅವ್ರ ತಂದೆ ಅಥವಾ ತಾಯಿ ಅಥವಾ ಅವ್ರ ರಿಲೇಟಿವ್ ಯಾರು ಬೇಕಾದ್ರೂ ನಡೆಸ್ಕೊಂಡು ಹೋಗ್ಬೋದು. ಇವಾಗ ನಮ್ಮ ಕುಟುಂಬದವರಾದರೆ ಸೊ ನಾವು ಕೇಸ್ ಫೈಲ್ ಮಾಡ್ಬೋದು. ಈಗ ಹೋಲ್ಸೇಲ್ ಆಗಿ ಒಂದಷ್ಟು ಜನ ಸತ್ತು ಹೋದ್ರು, ಈಗ ಬಾಣಂತಿಯರ ಸಾವಾಯ್ತಲ್ಲ, ಆ ಥರ ಆದಾಗ ಇಲ್ಲಿ ಸುಮೋಟೋ ಕೇಸ್ ದಾಖಲಾಗುತ್ತಾ? ಇಲ್ಲಿ ಎರಡು ಥರ ಬರುತ್ತೆ. ಒಂದು ಶಿವಮೋಟೋ ಕೇಸ್ ಅಂತ ಹೇಳಿ, ಇನ್ನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಹೇಳಿ. ಈ ಶಿವಮೋಟೋ ಕೇಸ್ ಅಂತಂದರೆ ಏನು? ಈಗ ಸರ್ಕಾರ ಕೋರ್ಟ್ಸ್ ನೋಡ್ತಾ ಇರುತ್ತೆ. ಈಗ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮ್ಮಲ್ಲಿ ಒಂದು ಸಿಚುಯೇಷನ್ ನಡೆದಾಗ ಸ್ಟ್ಯಾಂಪೀಡ್ ಅಂತ ಆಯಿತು. ಸೊ ಆವಾಗ ಶಿವಮೋಟೋ ಕಾಗ್ನಿಸೆನ್ಸ್ ಅಂತ ಹೈಕೋರ್ಟೇ ತೊಗೊಳ್ತು. ಅಂದರೆ ಕೋರ್ಟು ತಾನೇ ಒಂದು ಕೇಸ್ನ ತಗೊಂಡು ಆ ಕೇಸನ್ನ ಇತ್ಯರ್ಥ ಮಾಡುವಂಥದ್ದು. ಇದನ್ನು ಶಿವಮೋಟೋ ಅಂತ ಕರಿತೀವಿ. ಶಿವಮೋಟೋ ಅಲ್ಲ ಅಂದಲ್ಲಿ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್. ಅಂದರೆ ನಾವು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಕಾನ್ಸೆಪ್ಟ್ ಅಂತ ಬಂದಾಗ ಲೋಕಸ್ ಸ್ಟ್ಯಾಂಡೈ ಅಂತ ಕರಿತೀವಿ. ಏನಿದು ಲೋಕಸ್ ಸ್ಟ್ಯಾಂಡೈ ಅಂದರೆ, ನನಗೇನೋ ಹಾನಿಯಾಗಿದೆ ಅಂದರೆ ನಾನೊಂದು ಕೇಸ್ ಹಾಕ್ಕೊಳ್ತೀನಿ ಅಥವಾ ನಾನೊಂದು ದಾವ ಹಾಕ್ಕೊಳ್ತೀನಿ. ಬಟ್ ನನಗೇನೂ ಆಗಿಲ್ಲ, ಬಟ್ ನನಗೆ ಸಮಾಜದ ಕಳಕಳಿ ಇದೆ, ನನಗೆ ಸಮಾಜದ ಮೇಲೆ ಒಲವಿದೆ, ನಾನು ಹೋಗ್ಬಿಟ್ಟು ಅವ್ರ ಮೇಲೆ ಹಾಕ್ಬೋದು. ಅದನ್ನೇ ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತ ಕರಿತೀವಿ. ಇಲ್ಲಿ ನನಗೆ ಲೋಕಸ್ ಸ್ಟ್ಯಾಂಡೈ ಅವಶ್ಯಕತೆ ಇಲ್ಲ. ನನ್ನ ಅಕ್ಕ ತಂಗಿಯರು ನನಗೆ ಬೇಕಾದವರು ತೀರ್ಕೊಂಡಿದ್ದಾರೆ ಅಂತ ಹೇಳಿ ನಾನೊಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಹಾಕಿದಾಗ ಈ ಥರ ಒಂದು ಸಾವಾಗಿದೆ, ಇಂಥ ಆಸ್ಪತ್ರೆಯಲ್ಲಿ ಸಾವಾಗಿದೆ ಅಂತ ಹೇಳಿ ನಾನು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ನ ಹಾಕ್ಕೊಳ್ಬಹುದು. ಒಂದು ಸತಿ ಕೇಸ್ ಫೈಲ್ ಆದಮೇಲೆ ಹೇಗೆ ನಡ್ಕೊಂಡು ಹೋಗುತ್ತೆ ಅದು? ಜನರಲಾಗಿ ನಾವು ಕೇಸ್ ಫೈಲ್ ಮಾಡಾದಮೇಲೆ ಎರಡು ಥರ ಇದೆ. ನಾನು ನಿಮ್ಗೆ ಹೇಳಿದಂಗೆ ಕನ್ಸ್ಯೂಮರ್ ಕೋರ್ಟಲ್ಲಿ ಒಂಥರ ನಡೆಯುತ್ತೆ, ಮತ್ತು ಇಲ್ಲಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಒಂಥರ ನಡೆಯುತ್ತೆ. ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಫಸ್ಟು ನಾವು ಒಂದು ಪಿಟಿಷನ್ ಅಂತ ರೆಡಿ ಮಾಡ್ತೀವಿ. ಈ ಪಿಟಿಷನ್ನಲ್ಲಿ ಏನಕ್ಕೆ ಈ ಸಂಗತಿ ಉದ್ಭವ ಆಯಿತು, ಯಾವ ಥರ ಮೆಡಿಕಲ್ ನೆಗ್ಲಿಜೆನ್ಸು, ಮತ್ತು ಅದು ಕೇಸ್ನ ಪೂರ್ತಿ ಡ್ರಾಫ್ಟ್ ಮಾಡಿ ಪಿಟಿಷನ್ ಮಾಡಿ ಇಂಡೆಕ್ಸ್ ಎಲ್ಲ ಹಾಕಿ, ಮತ್ತು ಬಿಲ್ಗಳು. ನನಗೆ ಫಸ್ಟು ಒಂದು ಪ್ರೈಮಾ ಫೇಸಿ ಕೇಸ್ ಬೇಕು ಅಂತಂದರೆ ಯಾವ ಡಾಕ್ಟ್ರನ್ನ ನಾನು ಕನ್ಸಲ್ಟ್ ಮಾಡಿದ್ದೆ, ಅವ್ರು ನನಗೇನು
ಪ್ರಿಸ್ಕ್ರಿಪ್ಷನ್ ಕೊಟ್ಟಿದ್ರು, ನಾನು ಎಷ್ಟು ಬಿಲ್ ಕೊಟ್ಟಿದ್ದೀನಿ ಅವರಿಗೆ, ನಾನು 1 ಲಕ್ಷ ಕಟ್ಟಿದ್ದೀನಿ, 2 ಲಕ್ಷ ಕಟ್ಟಿದ್ದೀನಿ, ಅವ್ರು ಈ ಥರ ಮೆಡಿಕಲ್ ನೆಗ್ಲಿಜೆನ್ಸ್ ಮಾಡಿದ್ದಾರೆ ಅಂತ ಹೇಳಿ ನನ್ನ ಹತ್ರ ಒಂದು ಸೆಟ್ ಆಫ್ ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ. ಆ ಡಾಕ್ಯುಮೆಂಟ್ಸ್ ಎಲ್ಲದನ್ನು ಪೇಸ್ಟ್ ಮಾಡಿಕೊಂಡು ಒಂದು ಫೈಲ್ ಮಾಡಿ ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲಲ್ಲಿ ಎಷ್ಟು ಜನ ಪಾರ್ಟೀಸ್ ಇದ್ದಾರೆ, ಈಗ 2 ಡಾಕ್ಟರ್ಸ್ ಇದ್ದಾರೆ, ಒಂದು ಹಾಸ್ಪಿಟ್ಲ್ ಇದೆ ಅಂದರೆ 3 ಕಾಪಿನ ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಗೆ ಕೊಡಬೇಕಾಗುತ್ತೆ. ಮತ್ತು ಇವಾಗ ಒಂದು 10 ಜನ ಡಾಕ್ಟರ್ಸ್ ಇದ್ದಾರೆ, ಒಂದು ಮೇಜರ್ ಲೆಟ್ಸ್ ಎ ಕಿಡ್ನಿ ರಿಲೇಟೆಡ್ ಏಲ್ಮೆಂಟ್ ಏನೋ ಆಗಿದೆ, ಒಂದು 10 ಜನ ಇದ್ದಾರೆ ಅಂತಂದರೆ 10 ಕಾಪಿನ ನಾನು ಕೊಡಬೇಕಾಗುತ್ತೆ. ಸೊ 10 ಕಾಪಿನೂ ಓಲ್ದು ನಾನು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಗೆ ಕೊಡ್ತೀನಿ, ಪ್ಲಸ್ 1 ಕಾಪಿ ಕೋರ್ಟಿಗೆ ಹೋಗುತ್ತೆ. ಸೊ ಕೊಟ್ಟಾದಮೇಲೆ ಫಸ್ಟು ಹಿಯರಿಂಗ್ ಅಡ್ಮಿಷನ್ ಸ್ಟೇಜ್ ಅಂತ ಇರುತ್ತೆ. ಈ ಅಡ್ಮಿಷನ್ ಸ್ಟೇಜ್ ಅಂದರೆ ಏನು, ಫಸ್ಟು ಕೋರ್ಟ್ಗೆ ಪ್ರೈಮಾ ಫೇಸಿ ಕೇಸ್ ಇದೆಯಾ ಇಲ್ವಾ ಅಂತ ಗೊತ್ತಾಗಬೇಕು. ಎಲ್ಲದನ್ನು ನಾನು ತೊಗೊಳಕ್ಕೆ ಬರಲ್ಲ. ಕೆಲವೊಮ್ಮೆ ಸುಮ್ಮನೆ ನಾನು ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ, ಡಾಕ್ಟ್ರು ಕರೆಕ್ಟಾಗೇ ಮಾಡಿರ್ತಾರೆ ಪಾಪ, ಇವರೇನೋ ದುಡ್ಡಿನ ಆಸೆಗೋಸ್ಕರ ಡಾಕ್ಟ್ರನ್ನ ಸ್ವಲ್ಪ ಇರಿಟೇಟ್ ಮಾಡೋಣ, ಬ್ಲ್ಯಾಕ್ ಮೇಲ್ ಮಾಡೋಣ, ಒಂದಷ್ಟು ದೋಚೋಣ ಅನ್ನೋ ಕೆಲವರು ಇರ್ತಾರೆ. ಆ ಇಂಟೆಂಟ್ನ ಹೊರಗಡೆ ಹಾಕೋದಕ್ಕೆ ಅಡ್ಮಿಷನ್ ಸ್ಟೇಜ್ ಅಂತ ಇರುತ್ತೆ. ಅಂದರೆ ಕೇಸ್ನ ನಾನು ಅಡ್ಮಿಟ್ ಮಾಡ್ಕೊಳ್ಬೇಕಾ ಬೇಡವಾ ಅಂತ ಹೇಳಿ. ಸೊ ಆ ಒಂದು ಪ್ರಿಲಿಮಿನರಿ ಹಿಯರಿಂಗ್ ಆಗುತ್ತೆ. ಸೊ ಅಡ್ವೊಕೇಟ್ ಆಗಿರ್ಬೋದು, ಅವ್ರನ್ನ ರೆಪ್ರೆಸೆಂಟ್ ಮಾಡೋರು, ಅಥವಾ ಪಾರ್ಟಿನೇ ಆಗಿರ್ಬೋದು, ಹೋಗಿ ಕರ್ನಾಟಕ ಮೆಡಿಕಲ್ ಕೌನ್ಸಿಲ್ ಮುಂದೆ ಒಂದು ಸಬ್ಮಿಷನ್ ಮಾಡ್ತಾರೆ. ನೋಡಿ ಸ್ವಾಮಿ, ಈ ಥರ ಕೇಸ್ ಇದೆ, ಈ ಥರ ಮೆಡಿಕಲ್ ನೆಗ್ಲಿಜೆನ್ಸ್ ಇದೆ, ಇಲ್ಲಿ ಕಣ್ಣು ಆಪ್ರೇಷನ್ ಮಾಡಿದ್ದಾರೆ, ಇಲ್ಲಿ ಈ ಥರ ಒಂದು ಸರ್ಜರಿ ಮಾಡಿದ್ದಾರೆ, ಈ ಥರ ವ್ಯತ್ಯಾಸ ಆಗಿದೆ, ಇದು ಮೆಡಿಕಲ್ ನೆಗ್ಲಿಜೆನ್ಸು ಅಂತ ಹೇಳಿ ನಾವು ಪ್ರಿಲಿಮಿನರಿಯಲ್ಲಿ ಅವ್ರಿಗೆ ಕನ್ವಿನ್ಸ್ ಮಾಡೋಕ್ಕಾಗಿದ್ದಲ್ಲಿ ಅವಾಗ ಕೇಸ್ ಅಡ್ಮಿಟ್ ಆಗುತ್ತೆ. ಅಡ್ಮಿಟ್ ಆದಮೇಲೆ ನಾವೇನು ಕಾಪೀಸ್ ಕೊಟ್ಟಿರ್ತೀವಲ್ಲ, 5 ಕಾಪಿ ಅಥವಾ 10 ಕಾಪಿ ಎಲ್ಲರಿಗೂ ನೋಟಿಸ್ ಮಾಡ್ತಾರೆ. ನೋಟಿಸ್ ಅಂತಂದರೆ RPAD ಮೂಲಕ ಆ ಒಂದು ಕರ್ನಾಟಕ ಮೆಡಿಕಲ್ ಕೌನ್ಸಿಲಿಂದ ಪೋಸ್ಟ್ ಹೋಗುತ್ತೆ. ಸೊ ಪೋಸ್ಟ್ ಹೋಗಾದ್ಮೇಲೆ ಅವರು ಆ ಲೆಟ್ರನ್ನ ತೊಗೊಂಡು ಮತ್ತು ಸಮನ್ಸ್ ಲೆಟ್ರನ್ನ ತೊಗೊಂಡು ಇಮಿಡಿಯೇಟಾಗಿ ನೆಕ್ಸ್ಟ್ ಯಾವಾಗ ಡೇಟ್ ಇರುತ್ತೆ ಕೋರ್ಟ್ ಮುಂದೆ ಹಾಜರು ಹಾಕ್ತಾರೆ. ಅವ್ರು ಹೇಳ್ತಾರೆ, ಇಲ್ಲ ನಾವು ಸ್ವಾಮಿ ನಾವು ಇದೆಲ್ಲ ಏನೂ ಮಾಡಿಲ್ಲ ಅಂತ ಹೇಳಿ ಅವರು ಒಂದು ಆಬ್ಜೆಕ್ಷನ್ಸ್ ಅಂತ ಹೇಳ್ತಾರೆ. ಇದನ್ನು ಆಬ್ಜೆಕ್ಷನ್ಸ್ನ ನಾವು KMCಯಲ್ಲಿ ಹೇಳ್ತೀವಿ, ವರ್ಷನ್ ಅಂತ ಕರಿತೀವಿ ಕನ್ಸ್ಯೂಮರ್ ಕೋರ್ಟಲ್ಲಾದರೆ. ಅವ್ರ ವರ್ಷನ್ನ ಅವರು ಹಾಕ್ತಾರೆ. ಸೊ ಒಂದ್ಸರಿ ವರ್ಷನ್ ಹಾಕಾದ್ಮೇಲೆ ಅದಾದಮೇಲೆ ನಾವು ಡಾಕ್ಯುಮೆಂಟ್ಸ್ ಮಾರ್ಕಿಂಗ್ ಅಂತ ಹೇಳ್ತೀವಿ. ಸೊ ಇದು ಅನೆಕ್ಸ್ಚರ್ A ಅಂತ ಹಾಕಿರ್ತೀವಿ, ಇದನ್ನು ಎಕ್ಸಿಬಿಟ್ P1 ಅಂತ ಮಾಡಿ, ಎಕ್ಸಿಬಿಟ್ P2 ಅಂತ ಮಾಡಿ, ಆ ಥರ ಮಾರ್ಕ್ ಮಾಡಿಸಿದ ನಂತರ ಒಂದು ಮೆಡಿಕಲ್ ನೆಗ್ಲಿಜೆನ್ಸ್ ಕೇಸಲ್ಲಿ ಕ್ರಾಸ್ ಎಕ್ಸಾಮಿನೇಷನ್ ಅಂತ ಮಾಡ್ತೀವಿ. ಏನಿದು ಕ್ರಾಸ್ ಎಕ್ಸಾಮಿನೇಷನ್ ಅಂದರೆ, ಅವರು ಫಸ್ಟು ನಾವು ಎಕ್ಸಾಮಿನೇಷನ್ ಇನ್ ಚೀಫ್ ಅಂತೆಲ್ಲ ಹಾಕಾದ್ಮೇಲೆ ಆ ಡಾಕ್ಟ್ರನ್ನ ನಾವು ನೀವು ಹೀಗೆ ಮಾಡ್ದ ಪ್ರಶ್ನೆ ಕೇಳುವಂಥದ್ದು, ನೀವು ಈ ಥರ ಮಾಡಿದ್ರ, ಆ ಟೈಮಲ್ಲಿ ನೀವು ಸರ್ಜರಿ ಮಾಡಬೇಕಾದ್ರೆ ಜನರಲಾಗಿ ನೀವು ನಾನು ಹೇಳ್ತೀನಿ ನೀವು ಗುಂಡು ಹಾಕ್ಕೊಂಬಂದಿದ್ರಿ ಅಂತ ಹೇಳ್ತೀನಿ, ಈ ಥರ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ. ಆ ಪ್ರಶ್ನೆಗಳಿಗೆ ಎಲ್ಲದನ್ನು ಅಲ್ಲಿರುವಂತಹ ಕೋರ್ಟು ಮತ್ತು ಅಲ್ಲಿರುವಂತಹ ಸ್ಟೆನೋ ಎಲ್ಲದನ್ನು ಟೈಪ್ ಮಾಡ್ಕೊಳ್ತಾರೆ. ಈ ಟೈಪ್ ಮಾಡ್ಕೊಂಡಾದ ನಂತರ ನೆಕ್ಸ್ಟ್ ಸ್ಟೇಜು ಟ್ರಯಲ್ ಸ್ಟೇಜ್ ಆಗುತ್ತೆ. ಈ ಸ್ಟೇಜ್ ಆಗಿದ ತಕ್ಷಣ ಡೀಟೇಲಾಗಿ ಆದಮೇಲೆ ನಾವು ಆರ್ಗ್ಯುಮೆಂಟ್ಸ್ ಅಂತ ಒಂದು ಮಾಡ್ತೀವಿ. ಈ ಆರ್ಗ್ಯುಮೆಂಟ್ ಸ್ಟೇಜಲ್ಲಿ ಏನು ಅಂತಂದರೆ ಫಸ್ಟಿಂದ ಲಾಸ್ಟ್ ತನಕ ಅಡ್ಮಿಷನ್ ಕೊಟ್ಟಿದ್ದಾರೆ ಏನಿದೆ ಅಲ್ಲಿ ತನಕನೂ ಕೋರ್ಟ್ಗೆ ನಾವು ಮನವರಿಕೆ ಮಾಡ್ತೀವಿ. ಈ ಥರ ಚೇಂಜಸ್ ಮಾಡಿದ್ದಾರೆ, ಈ ಥರ ಮೆಡಿಕಲ್ ನೆಗ್ಲಿಜೆನ್ಸ್ ಆಗಿದೆ, ಇದನ್ನೆಲ್ಲ ಕೋರ್ಟು ಪರಿಗಣನೆಗೆ ತೊಗೊಳ್ಬೇಕು ಅಂತ ಹೇಳಿ ತೊಗೊಂಡ ನಂತರ ಫೈನಲ್ಲಾಗಿ ಎರಡೂ ಸೈಡ್ ಸ್ಟೋರಿನ ಅಲ್ಲಿ ಕೇಳಿ ಆಮೇಲೆ ಆರ್ಡರ್ಸ್ನ ಪಾಸ್ ಮಾಡ್ತಾರೆ. ಒಂದು ವೇಳೆ ಆರ್ಡರ್ಸ್ ನಮ್ಮ ಫೇವರಬಲ್ ಆಗಿತ್ತು ಅಂತಂದರೆ ನಾವು ಇಮಿಡಿಯೇಟಾಗಿ ಕೋರ್ಟ್ ಹೇಳ್ದಂಗೆ ಡಿಸಿಪ್ಲಿನರಿ ಆ್ಯಕ್ಷನ್ನ ಇನಿಷಿಯೇಟ್ ಮಾಡ್ತಾರೆ. ಒಂದು ವೇಳೆ ನಮಗಿಲ್ಲ ಅಂತಂದರೆ ನಾವು ಅಪೀಲ್ ಪ್ರಾವಿಷನ್ ಯೂಸ್ ಮಾಡ್ಕೊಂಡು ಅಪೀಲಿಗೆ ಹೋಗಬಹುದು. ಓಕೆ, ಇನ್ನು ಪರಿಹಾರ ಅಂತ ಬಂದಾಗ ಯಾವ ತರಹದ ಒಂದು ಪರಿಹಾರ ಇರುತ್ತೆ? ಅದು ಡಿಪೆಂಡ್ಸ್ ಅಪಾನ್ ಡ್ಯಾಮೇಜಾ ಹಿಂಗೆ? ಹೌದು, ಈಗ ನಾನು ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ, ಇವಾಗ ಸಪೋಸು ನನಗೆ ಒಂದು 30 ವರ್ಷ ಇದ್ದೀನಿ ಅಥವಾ ನಾನು 25 ವರ್ಷ ಇದ್ದೀನಿ, ನಾನು ತುಂಬ ಯೂತಲ್ಲಿದ್ದೀನಿ. ಸೊ ನನ್ನ ಅರ್ನಿಂಗ್ ಕೆಪಾಸಿಟಿ ಜಾಸ್ತಿ ಇರುತ್ತೆ, ಅಥವಾ ನನ್ನ ಸ್ಯಾಲ್ರಿ ಸ್ಲಿಪ್ ಇರುತ್ತೆ. ಅದರಲ್ಲಿ ಏನಿಲ್ಲ ಅಂದರೆ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಇದ್ದೀನಿ ಅಂತಲೇ ನಂಗೆ ತಿಂಗಳಿಗೆ 2.5 ಲಕ್ಷ 3 ಲಕ್ಷ ಬರುತ್ತೆ. ನಾನು ಈಗ ಅವ್ರು ಮಾಡಿರೋ ಇದರಿಂದ ನಾನು ಫುಲ್ ಫ್ಲೆಜ್ಡಾಗಿ ಕೆಲಸ ಮಾಡೋಕ್ಕಾಗ್ತಿಲ್ಲ. ಸೊ ಕೆಲಸ ಮಾಡೋಕ್ಕಾಗ್ತಿಲ್ಲ ಅಂತಂದರೆ ಅವರಿಂದನೇ ನಾನು ಕೆಲಸ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ಡ್ಯಾಮೇಜಸ್ನ ನಾನು ಇಸ್ ಇಟ್ ಎ ಟೆಂಪ್ರವರಿ ಒನ್ ಆರ್ ಎ ಪರ್ಮನೆಂಟ್ ಅಂತ ನೋಡ್ತೀವಿ. ಇವಾಗ ಅವ್ರು ಮಾಡಿರೋ ಸರ್ಜರಿಯಿಂದ ಸರಿ ನಾನೊಂದು 3-4 ತಿಂಗಳು ಮಾತ್ರ ಎದ್ದೇಳೋಕ್ಕಾಗಲ್ಲ, ಕೆಲಸ ಮಾಡಲಿಕ್ಕಾಗಲ್ಲ, ಇದು ಟೆಂಪ್ರವರಿ ಪ್ರಾವಿಷನ್ ಆಗಿರುತ್ತೆ. ಬಟ್ ಅದೇ ಅದು ಪರ್ಮನೆಂಟ್ ಆಗೋಯ್ತು ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಕಣ್ಣೇನೋ ಆಪ್ರೇಷನ್ ಮಾಡ್ತಿರ್ತಾರೆ, ಪರ್ಮನೆಂಟಾಗಿ ಲಾಸ್ ಆಫ್ ವಿಷನ್ ಆಗಿಬಿಡುತ್ತೆ. ಸೊ ಆವಾಗ ಪರ್ಮನೆಂಟ್ ಇಶ್ಯೂ ಆಗುತ್ತದು. ಅಥವಾ ಏನೋ ಸರ್ಜರಿ ಮಾಡ್ತಿರ್ತಾರೆ, ಟೆಂಪ್ರವರಿಯಾಗಿ ಒಂದು 4 ತಿಂಗಳು ಕಣ್ಣು
ಕಾಣಿಸ್ದೇ ಇರಬಹುದು ಆ ಥರ. ಸೊ ಡಿಪೆಂಡಿಂಗ್ ಆನ್ ದ ಇಂಪ್ಯಾಕ್ಟ್ ಏನಿದೆಯಲ್ಲ ಅದ್ರ ಬೇಸಿಸ್ ಮೇಲೆ ನಾನು ಡ್ಯಾಮೇಜಸ್ನ ಕ್ಲೈಮ್ ಮಾಡ್ಬೋದು. ಸೊ ಈಗ ನಾನು 4 ತಿಂಗಳು ನಾನು ಕೆಲಸ ಮಾಡಿ ಟೆಂಪ್ರವರಿ ಅಂತಂದರೆ ಈಗ ನಾನು 4 ತಿಂಗಳು ಕೆಲ್ಸಕ್ಕೆ ಹೋಗೋಕ್ಕಾಗ್ತಿಲ್ಲ. ಸೊ ನಾನು ತಿಂಗಳ 2 ಲಕ್ಷ ದುಡಿತಿದ್ದೆ. ಸೊ ನಾನು ಎಷ್ಟು ಕೇಳ್ಬೋದು, 8 ಲಕ್ಷ ಕೇಳ್ಬೋದು, ಪ್ಲಸ್ ಮಿಸ್ಲೇನಿಯಸ್ ಎಕ್ಸ್ಪೆನ್ಸಸ್ ಏನೇನಿದೆ. ನಾನು ಇನ್ನೊಂದೆಲ್ಲ ಎಷ್ಟೋ ಕೆಲಸ ಮಾಡ್ತಿದ್ದೆ, ನಿನ್ನಿಂದ ನನಗೆ ಇಮೋಷ್ನಲ್ ಪ್ರಾಬ್ಲಮ್ ಆಗಿದೆ, ಇನ್ಯಾರೋ ಕೆಲ್ಸಕ್ಕೆ ಹೋಗ್ತಿದ್ದಾರೆ ಅಂತ ಹೇಳಿ ಒಂದು 15-20 ಲಕ್ಷ ಹಾಕ್ಬೋದು. ಅದೇ ಪರ್ಮನೆಂಟ್ ವಿಷನ್ ಲಾಸ್ ಆಯಿತು ಅಂತ ಅಂದ್ಕೊಳ್ಳಿ. ನಾನು ಇವಾಗ ಒಂದು 25 ವರ್ಷದ ಹುಡುಗ, ನಾನು ಇನ್ನು 60 ವರ್ಷ ತನಕ ಕೆಲಸ ಮಾಡ್ತಿದ್ದೆ. ನೀನು ಮಾಡಿರೋ ಸರ್ಜರಿಯಿಂದ ನನ್ನ ಕಣ್ಣು ಹೋಗಿದೆ, ಇವಾಗ ನಂಗೆ ಕೆಲಸ ಮಾಡೋಕ್ಕಾಗ್ತಿಲ್ಲ. ಅಂಥ ಟೈಮಲ್ಲಿ ನಾನು 1 ಕೋಟಿ ಕೇಳ್ಬೋದು, 2 ಕೋಟಿ ಕೇಳ್ಬೋದು. ಸೊ ಎಷ್ಟು ನಾನು ಸಿಗ್ನಿಫಿಕೆಂಟಾಗಿ ಕೋರ್ಟ್ಗೆ ಇಂಪ್ರೆಸ್ ಮಾಡಬಹುದು, ಈ ಲಾಸಿಂದನೇ ನನಗೆ ಈ ಥರ ಒಂದು ಸಂಗತಿ ಆಗಿದೆ, ಈ ಲಾಸಿಂದ ನಾನು ಇಷ್ಟು ತೊಗೊಳ್ಬಹುದಿತ್ತು, ಬಟ್ ಅದು ಇವಾಗ ಇವರಿಂದ ಹೋಗಿದೆ ಅಂತ ನಾನೇ ಕನ್ಸಿಡರ್ ಮಾಡೋಕ್ಕೆ ಕನ್ವಿನ್ಸ್ ಮಾಡೋಕ್ಕಾಯ್ತು ಅಂದರೆ ನಾನು CR ಅಲ್ಲೂ ಕೋರ್ಟ್ ಮುಂದೆ ತೊಗೊಳ್ಬಹುದು.